ನಾನು 5 ಭಾಷೆ ಮಾತಾಡ್ತೀನಿ. 4 ಭಾಷೆ ಬರೀತೀನಿ, 4 ಭಾಷೆ ಓದ್ತೀನಿ. ನಾನು ನಂಬರ್ 1 ಕನ್ನಡ ಬರೀತೀನಿ, ಓದ್ತೀನಿ, ಮಾತಾಡ್ತೀನಿ. ತೆಲುಗು ಬರೀತೀನಿ, ಮಾತಾಡ್ತೀನಿ, ಓದ್ತೀನಿ. ಇಂಗ್ಲೀಷು ಬರೀತೀನಿ, ಮಾತಾಡ್ತೀನಿ, ಓದ್ತೀನಿ. ಆಮೇಲೆ ತಮಿಳು ಬರೀತೀನಿ, ಮಾತಾಡ್ತೀನಿ, ಓದ್ತೀನಿ. ನಾನೇನು ಅದೇನು ಸ್ಕೂಲ್ಗೆ ಹೋಗಿಲ್ಲ, ಏನು ಆಟೋಮೆಟಿಕ್ ನನಗೆ ಬಂದಿರೋದು ತಮಿಳು. ಆಮೇಲೆ ನಾನು ಮಲಯ್ ಭಾಷೆ ಮಾತಾಡ್ತೀನಿ, ಮಲೇಷಿಯನ್ ಭಾಷೆ ಮಾತಾಡ್ತೀನಿ. ಆಮೇಲೆ ಚೈನೀಸನ್ನು ಅರ್ಥ ಮಾಡ್ಕೊಳ್ತೀನಿ, ಮಾತಾಡೋಕ್ಕಾಗೋದಿಲ್ಲ, ಅದು ಮೂಗಲ್ಲಿ ಬರುತ್ತಾ ಖಾಲಿ, ಅದಾಗಲ್ಲ ಮಾತಾಡೋಕ್ಕೆ, ಇದು ಮಾತಾಡ್ತೀನಿ. ಆಮೇಲೆ ನಾನು ಮಲಯಾಳಂ ಮಾತಾಡ್ತೀನಿ, ಮಲಯಾಳಮಲ್ಲಿ ಎಲ್ಲ ರಿಪ್ಲೈನೂ ಕೊಡ್ತೀನಿ. ಈ ಥರ ನಾನು ಇದು ಜನರಲ್ಲಾಗಿ ಕಾಮನಾಗಿ ಬಂದಿದೆ ನನಗೆ. ಅಲ್ಲ, ಹೆಂಗಿದು ಮುಳುಬಾಗಿಲು ಟು ಮಲೇಷಿಯಾ ಏನು ಸಂಪರ್ಕ? ಮುಳುಬಾಗಿಲು ಟು ಮಲೇಷಿಯಾ ಏನು ಅಂತ ಹೇಳಿದ್ರೆ, ನನ್ನ ಫ್ರೆಂಡ್ ಒಬ್ಬರು ಚಂದ್ರಶೇಖರ್ ಅಂತಿದ್ರು. ಅವರು ಬಿಸ್ನೆಸ್ ಮಾಡೋಣ ಮಲೇಷ್ಯಾದಲ್ಲಿ ಅಂತ ನನಗೆ ಹೇಳಿದರು. ಅವರು ಮಲೇಷ್ಯಾ ಅವರಪ್ಪ ಬಂದ್ಬಿಟ್ಟು ದತ್ತು ಸ್ವಾಮಿವೇಲ್ ಅಂತ, ಅವ್ರ ಮಗ ಚಂದ್ರಶೇಖರ್. ಅವರು ಇಲ್ಲಿ ಬೆಂಗಳೂರಲ್ಲಿ ಓದ್ತಾ ಇದ್ರು, MBBS ದಾವಣಗೆರೆಯಲ್ಲಿ ಓದ್ತಾ ಇದ್ರು. ನನಗೆ ಹಂಗೆ ಪರಿಚಯ ಅವ್ರ ಪರಿಚಯ. ಅವರು ಬಿಸ್ನೆಸ್ ಮಾಡೋಣ ಅಂತ ನನಗೆ ಹೇಳಿದ್ರು. ಆಗ ನಾನು ಅವ್ರ ಜೊತೆ ಬಿಸ್ನೆಸ್ ಮಾಡಬೇಕು ಅಂತ ಮಲೇಷ್ಯಾಗೆ ಹೋಗಿತ್ತು. ಹೋದಾಗ ಅವ್ರ ಜೊತೆ ಇದ್ದಾಗ ಅವರಪ್ಪ ಚೀಫ್ ಮಿನಿಸ್ಟರ್ ಆಗಿದ್ರು ಅಲ್ಲಿ. ಅವ್ರ ಜೊತೆ ಹೋದಾಗ ಹಂಗೆ ಅದು ಕನೆಕ್ಷನ್ ಆಗಿ, ಆಮೇಲೆ ನಮ್ಮ ಶಿವಕುಮಾರು, ಡಾಕ್ಟರ್ ರಾಜು, ಮನು ಅಂತ ನಾವು ಮಾಡಿ, ಆಮೇಲೆ ರೋಡ್ ಕಾಂಟ್ರಾಕ್ಟ್ ಕೆಲಸ ಮಾಡಿ ಅವ್ರ ಜೊತೆಯಲ್ಲಿ ರೋಡ್ ಕಾಂಟ್ರಾಕ್ಟ್ ಕೆಲಸ ಮಾಡಿಕೊಂಡು ಹಿಂಗೆ ಓಡಾಡ್ಕೊಂಡಿದ್ವಿ. ಆಮೇಲೆ ನಾವೇನು ಮಾಡಿದ್ವಿ, ನಾನು ಇದಕ್ಕೆ ಬಂದೆ, ಮೈನಿಂಗ್ ಬಂದೆ. ಅದೆಲ್ಲ ಆದಮೇಲೆ ಮೈನಿಂಗ್ ಮಾಡಿಕೊಂಡು ಮೈನಿಂಗ್ ಜೊತೆ ಅವರು ಶಾಸಕರಾದ್ರಿ. ಆಮೇಲೆ ಇದಕ್ಕೆ ಈ ಶಾಸಕರಾಗಕ್ಕೆ ಮುಂಚೆ ಇದೆಲ್ಲ ಮೈನಿಂಗ್ಸು ಇದೆಲ್ಲ ಅದೆಲ್ಲ ಮುಂಚೆ. ಈ ಶಾಸಕರಾದ್ಮೇಲೆ ಅಲ್ಲಿಂದ ಒಂದು ಸ್ಟೆಪ್ ಮೇಲೆ ಹೋಗೋಕ್ಕಾಗಿಲ್ಲ ನನ್ನ ಕೈನಲ್ಲಿ. ಏನಿದೆಯೋ ಅದೇ ಬೌಂಡ್ರಿ ಒಳಗಡೆ ಇದ್ಬಿಟ್ಟಿದ್ದು, ಮುಂದೆ ಹೋಗೋಕ್ಕಾಗಿಲ್ಲ ನನ್ನ ಕೈನಲ್ಲಿ, ಟೈಮ್ ಸಿಗಲಿಲ್ಲ ಹೋಗಿ ಅದನ್ನೆಲ್ಲ ಮಾಡೋದಕ್ಕೆ. ಇನ್ನೇನಾದರೂ ಮಾಡ್ಬೇಕು. ನನ್ನ ಮಗ ದೊಡ್ಡವನಾಗಿದ್ದಾನೆ, 24 ವಯಸ್ಸವನಿಗೆ. ಇನ್ನು ಅವನು ಬಿಟ್ಟು ಏನಾದರೂ ಮಾಡ್ಬೇಕು ಮುಂದೆ. ಗೊತ್ತಾಗಲ್ಲ ನಿಮ್ಮನ್ನು ನೋಡಿದ್ರೆ ದೊಡ್ಡ ಮಕ್ಕಳಿದ್ದಾರೆ ಅಂತ. ನನ್ನ ಮಗಳಿಗೆ ಮದುವೆ ಮಾಡಿ ನನ್ನ ಮೊಮ್ಮಗಳಿದ್ದಾಳೆ. ಮೊಮ್ಮಗಳಿಗೆ 1.5 ವರ್ಷ ವಯಸ್ಸು, ಮೊಮ್ಮಗಳಿಗೆ 1.5 ವರ್ಷ ವಯಸ್ಸು. ಓಕೆ, ಒಟ್ಟಿನಲ್ಲಿ ನೀವು ಎಲ್ಲ ಪಾತ್ರಗಳನ್ನು ಚೆನ್ನಾಗಿ ನಿಭಾಯಿಸ್ತಾ ಇದ್ದೀರಿ. ಕನೆಕ್ಟ್ ಕರ್ನಾಟಕ, ಇದು ನಿಮ್ಮ ನೆಟ್ವರ್ಕ್.